ಮಾತುಗಳಿರಬೇಕಷ್ಟೇ. ಆಡಿದ್ದೆಲ್ಲ ಸುಳ್ಳುಡಿ ಅಲ್ಲ, ಬರೆದದ್ದೆಲ್ಲ ಸುಳ್ಳುಡಿ ಅಲ್ಲ. ಆ ಮಾತುಗಳನ್ನು ಆಡುವಂಥವರು ಅನುಭಾವಿಗಳಿರಬೇಕು, ಸಂತರಿರಬೇಕು. ಸಂತರು ಎಂಥವರು? ಎರಡು ಲಕ್ಷಣ: ಒಳಗೆ ಶಾಂತರು, ಹೊರಗೆ ಪ್ರೇಮಳರು. ಇವರಿಗೆ ಸಂತರು. ಪ್ರೇಮಳ ಇರುವುದರಿಂದ ತಪ್ಪು ಮಾರ್ಗದರ್ಶನ ಮಾಡೋದಿಲ್ಲ, ಶಾಂತ ಇರುವುದರಿಂದ ಸತ್ಯವನ್ನು ಬಿಟ್ಟು ಕೊಡೋದಿಲ್ಲ. ಯಾಕೆ? ಶಾಂತಿ ಅನ್ನೋದೇ ಶಿವಾಸತ್ಯ. ಅದು ಒಳಗೆ ದೇವಾನುಭೂತಿ, ಹೊರಗೆ ಪ್ರೇಮಳ ಮಾತು, ಪ್ರೇಮಳ ವರ್ತನ. ಇದು ಸಂತರ ಜೀವನ. ಎಂಥವರ ಮಾತುಗಳಿಗೆ ಮಹತ್ವ ಕೊಡಬೇಕು, ಕೇಳಬೇಕು. ಇಷ್ಟು ಚಲೋ ಚಲೋ ಮಾತು ಹೇಳ್ತಾರೆ. ಇಂಥ ಮಾತುಗಳು ಯಾವುವು? ಯಾವಕ್ಕೆ ಶಾಸ್ತ್ರ ಅನ್ನಬೇಕು? ಯಾವ ಮಾತುಗಳನ್ನು ಜಗತ್ತೆಲ್ಲ ಪರಿಪಾಲಿಸಿದರೆ ಪ್ರಶಾಂತಿಯನ್ನು ಅನುಭವಿಸಬಲ್ಲರಿ? ಇದು ಪ್ರಶ್ನೆ ಶಿಷ್ಯನದು. ಅವಾಗ ಉತ್ತರ ಹೇಳ್ತಾನ ಗುರು: ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಭೂತೇನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ಮಾತೃದೇವೋ ಭವ. ಎಷ್ಟು ಮಸ್ತ್ ಹೇಳ್ತಾರೆ! ಇವು ಶಾಸ್ತ್ರದ ಮಾತುಗಳು, ಬಲ್ಲವರ ನುಡಿಗಳಿವ. ಬದುಕಿನಲ್ಲಿ ತುಂಬಿತು ಶಾಂತಿ. ಅದನ್ನೊಂದಿಷ್ಟು ಹೇಳಿ ಅಂದರು. ಕೊನೆಯ ಮಾತು ಹೇಳಿ ಅವ ಶಾಸ್ತ್ರಗಳಾಗ್ತವ. ಆತ ಹೇಳ್ತಾನೆ: ಎರಡು ನೆನಪಿಡ್ರಿ, ಎರಡು ಮರೀರಿ, ಮುಗಿತು. ಎಷ್ಟು ಚಲೋ ಮಾತು! ಹೊರೆ ಅಲ್ಲ. ದೇಹ ಬಿಡುವಾಗ ಶಿಷ್ಯರನ್ನ ಕೂಡಿಸಿಕೊಂಡು ಅವರು ಕೂಡ ಹಲವಾರು ವರ್ಷಗಳ ಕಾಲ ಉಪದೇಶ ಮಾಡಿದ್ರು ಪ್ಲೇಟೋ. ಆದರೆ ಉಳಿದದ್ದು ಕೊನೆಗೆ ಒಂದೆರಡು ಹೇಳಿದ್ರಲ್ಲ, ಅವೇ ಅವು ಬಹಳ ಮಹತ್ವದವು. ಪ್ಲೇಟೋ ಹೇಳ್ತಾರೆ: ಎರಡು ಮರಿಬೇಕು, ಎರಡು ನೆನಪಿಡಬೇಕು. ಇವ ಸೂಚನಾ ಫಲಕಗಳು. ಜೀವನವನ್ನ ಕೆಡಿಸೋದಿಲ್ಲ, ಜೀವನವನ್ನ ಕಟ್ಟುತ್ತಾವ. ಇಷ್ಟ ಮಾತು ಮಾಡಿಬಿಟ್ರೆ ಬದುಕು ಸುಂದರ ಆಗ್ತದೆ. ಅಷ್ಟೇ ಅಲ್ಲ, ಸಮಾಜ ಸುಂದರ ಆಗ್ತದೆ. ಸಮಾಜ ಸುಂದರ ಆಗ್ತದೆ. ಎರಡು ಮಾತು ಮರಿಬೇಕು. ಏನು ಅಂತ ಕೇಳಿದ್ರು ಶಿಷ್ಯರು. ಬಹಳ ಕುತೂಹಲ. ನಿಮಗೂ ಸ್ವಲ್ಪ ಕುತೂಹಲ ಆಗಿರ್ಬೇಕು. ಕುತೂಹಲ ಇರಬೇಕು ಮನುಷ್ಯ. ಗಪ್ಪಗಾರ ಹೀಗಿರೋದಕ್ಕಿಂತ ಏನು ಅಂತ ಕುತೂಹಲ ಇರಬೇಕು, ಸಂತೋಷ ಇರಬೇಕು. ಏನು ಹೂ ಕೊಟ್ಟರು ಒಂಥರ ಮುಖ ಗಂಟಾಕಿರೋದು, ಹಣ್ಣು ಕೊಟ್ಟರು ತಿಂದ ಮುಖ ಗಂಟು ಹಾಕೊಂಡಿರೋದು. ಹಿಂಗಾಗಬಾರದು. ಜೀವನ ಅಂದ್ರೆ ಪುಕ್ಕಟ ನಗಬೇಕು, ಪುಕ್ಕಟ ಸಂತೋಷ ಪಡಬೇಕು. ಅದಕ್ಕೇನು ರೊಕ್ಕ ಬರ್ತದೆ ಬೇಕಾಗ್ತದೆ? ನಗೋದಕ್ಕೆ ರೊಕ್ಕ ಬೇಕಿಲ್ಲ. ಮುಖ ಚಂದ ಮಾಡಿಕೊಳ್ಳಕ್ಕೆ ಒಂದಿಷ್ಟು ಖರ್ಚು ಮಾಡಬೇಕಾಗ್ತದೆ. ನಗೋದಕ್ಕೆ ಯಾವ ಖರ್ಚು ಬೇಕಾಗ್ತದೆ? ತೆರೆದಿರಬೇಕು. ಆನೋ ಭದ್ರಾಹ ಕೃತವಃ ಎಂತು ವಿಶ್ವತಃ. ಸಾವಿರಾರು ವರ್ಷಗಳ ಹಿಂದೆ ಒಬ್ಬರು ಪ್ರಾರ್ಥನಾ ಮಾಡಿಕೊಂಡ್ರು. ಒಬ್ಬರು ಗುರುಗಳು: ಭಗವಂತನೇ, ಎಲ್ಲಾ ದಿಕ್ಕುಗಳ ಇಂದ ಹೊರಗೆ ಬರಲಿ ಜ್ಞಾನ ನನಗೆ. ಎಂಥ ಮನಸ್ಸು! ಎಂಥದ್ದು ಮನಸ್ಸು! ಮುಚ್ಚಿರಬಾರದು, ಮನಸ್ಸ ತೆರೆದಿರಬೇಕು. ಮನೆ ಬಾಗಿಲ ಸದಾ ಕಿಟಕಿಗಳು ಮುಚ್ಚಿರಬಾರದು, ಕಿಟಕಿಗಳು ಒಂದಿಷ್ಟು ತೆರೆದಿರಬೇಕು. ಗಾಳಿ ಒಂದಿಷ್ಟು ಬರ್ತಿರ್ಬೇಕು. ಬರೇ ಪಶ್ಚಿಮದ ಗಾಳಿ ಬರಲಿ ಅಂತಲ್ಲ, ಬರೇ ಪೂರ್ವದ ಗಾಳಿ ಬರಲಿ ಅಂತಲ್ಲ. ಕೆಲವು ಮನಸ್ಸು ಅನ್ನುವ ಮನೆಗಳಿಗೆ ಉತ್ತರ ಹಿಡಿಸೋದಲ್ಲ, ಅದಕ್ಕೆ ಉತ್ತರದ ಬಾಗಿಲ ಮುಚ್ಚಿ ಬಿಟ್ಟಿರುತ್ತೆ. ಕೆಲವರಿಗೆ ದಕ್ಷಿಣ ಹಿಡಿಸೋದಿಲ್ಲ, ದಕ್ಷಿಣದ ವಿಂಡೋ ಈಸ್ ಕ್ಲೋಸ್ಡ್, ದ ಸದರ್ನ್ ವಿಂಡೋ ಈಸ್ ಕ್ಲೋಸ್ಡ್. ಹಿಂಗೆ ಮಾಡಿರ್ತೇವೆ. ಜ್ಞಾನ ಬೇಕಾಗಿತ್ತು ಮನುಷ್ಯನಿಗೆ. ಜ್ಞಾನ, ಅದು ಜ್ಞಾನದ ವಿಷಯದಲ್ಲಿ ನಾವು ಮಡಿವಂತಿಕೆ ಮಾಡಬಾರದು. ಜ್ಞಾನ ಎಲ್ಲರಿಗೂ. ಬಾಲಾದಪಿ ಸುಭಾಷಿತಂ ಗ್ರಾಹ್ಯಂ. ಒಂದು ಸಣ್ಣ ಮಗುನೇ ಹೇಳಿ
ಸತ್ಯ ಮಾತು ಇತ್ತಂದ್ರೆ ಸ್ವೀಕಾರ ಮಾಡು. ಹಾಗೆ ಕುತೂಹಲ, ಆ ಹುಡುಗರಿಗೆ ಕುತೂಹಲ. ಅವಾಗ ಪ್ಲೇಟೋಗೆ ಕೇಳ್ತಾರ, ಹೇಳಿ ಗುರುಗಳೇ, ಏನದು, ಏನು ಮರೀಬೇಕು 2, ಏನು ನೆನಪಿಡಬೇಕು 2 ಅಂತ. ಅವಾಗ ಪ್ಲೇಟೋ ಹೇಳ್ತಾನ, ಏನು ನೀನು ಒಳ್ಳೇದು ಮಾಡ್ತೀಯಲ್ಲ ಮಂದಿಗೆ, ಅದನ್ನು ಮರ್ತು ನೀ ಆರಾಮಿರ್ಬೇಕಾದ್ರೆ. ಎಷ್ಟು ಚೆನ್ನಾಗಿಲ್ಲ. ಏನು ಮಂದಿಗೆ ನೀನು ಒಳ್ಳೆಯದನ್ನ ಮಾಡ್ತೀಯಲ್ಲ, ಮಾಡಿ ಸಂತೋಷ ಪಟ್ಟು ಮರೆತು ಬಿಡಿ. ಬಹಳ ಮಹತ್ವದ ಶಾಸ್ತ್ರ, ಇದೇ ಶಾಸ್ತ್ರ. ಆ ಬಳಿಕ 2ನೇದ್ದು, ಮಂದಿ ನಿನಗೆ ಏನು ಕೆಟ್ಟ ಮಾಡಿರ್ತಾರಲ್ಲ ಹಿಂದಕ್ಕೆ, ಅದನ್ನ ನೆನಪಾಕೋಬೇಡ. ಮಾಡಿದ್ದು ಮಾಡಿ ಹೋಗಿತ್ತು. ಯಾರಾದರೂ ನಮಗೆ ಕೆಟ್ಟ ಹಿಂದೆ ಮಾಡಿದ್ರೆ ಮರೆತು ಬಿಡು. ನೀನು ಒಳ್ಳೇದೇನರೇ ಮಾಡಿದ್ರೆ ಅದನ್ನು ಮರೆತು ಬಿಡು. 2 ಮರೆಯೋ. ಅವೆರಡೂ ನೆನಪಿಟ್ರೆ ಜೀವನ ಕೋಲಾಹಲ ಆಗ್ತದೆ. ತಾನು ಮಾಡಿದ್ದೇ ತನ್ನ ತಲೆಗೆ ಸುತ್ತಾಕ್ ಶುರುವಾಯಿತು ಅಂದ್ರೆ, ನಾ ಎಷ್ಟು ಮಾಡೀನಿ ಇವ್ರಿಗೆ ಹಾಗೆ. ಒಂದರೇ ದಿವಸ ಈ ಜನ ಬಂದು ಕೃತಜ್ಞತಾ ಸಲ್ಲಿಸ್ಯಾರೆ, ಒಂದರೇ ಪ್ರಶಸ್ತಿ ಪತ್ರ ನಮಗೆ ಕೊಟ್ಟಾರೆ. ಹಗಲಾರಾತ್ರಿ ಕೆಲಸ ಮಾಡಿ ಇವ್ರ ಸಲುವಾಗಿ ನಿದ್ದೆ ಕಟ್ಟಿಕೊಂಡು ಅದು ಮಾಡಿ ಎಲ್ಲ ಮಾಡೇವಿ. ಆದ್ರೆ ಈ ಜನನೇ ಕೃತಜ್ಞರು ಅಂದ ಕೂಡಲೇ ತಾಪ ಶುರುವಾಗ್ತದೆ. ಯಾರು ಮಾಡುತ್ತ ಹೇಳಿದ್ರು, ಇಷ್ಟು ತಾಪ ಮಾಡ್ಕೊಳ್ಳೋದಾದ್ರೆ ಅದ್ಯಾಕೆ ಮಾಡೋಣ? ಏನು ಬಂದು ಜನ ಹೇಳಿರ್ತಾರ ಹಿಂಗ ಮಾಡುವಂತ? ನಾವ ಸಂತೋಷಕ್ಕಾಗಿ ಮಾಡೋದರೆ. ಹಾಗಾಗಿ ನಾನು ಬರುವಾಗ ಅಕಸ್ಮಾತ್ ಒಂದು ಬಾಳೆಹಣ್ಣು ಬಿದ್ದಿತ್ತು, ಸಿಪ್ಪೆ, ಯಾರೇ ಬಿದ್ದಾರಲ್ಲ ಅಂತ ಹಿಂಗ್ ತೆಗೆದು ಹಾಕಿದೆ. ಹಾಕಿ ಎಲ್ಲಾ ಕಡೆ ನೋಡ್ದೆ, ಎಲ್ಲರೂ ಹೊಂಟಿದ್ರು. ಒಬ್ರೆ ನೀ ಚಲೋ ಮಾಡ್ಬೇಕು ಅನ್ನೋರು. ಎಷ್ಟು ತಾಪ ಆತು. 1 ಡಜನ್ ಬಾಳೆಹಣ್ಣ ತಗೊಂಡು ಒಳಗಿಂದೆಲ್ಲ ತೆಗೆದು ಬರೇ ಸಿಪ್ಪಿ ಒಕ್ಕೋತ್ ಹೋಗಿಬಿಡ್ತು. 2 ಜನ ಅಂತ. ನಾವು 1 ತೆಗೆದದ್ದ ಎದಕ್ಕೆ 12 ಒಯ್ಯಕ್ಕೆ. ಅಷ್ಟ ಏನು ಮಸ್ತ್ ಪ್ಲೇಟೋ. ಅದಕ್ಕೆ ಹಿಂದೆ ನಾವು ಏನು ಒಳ್ಳೇದು ಮಾಡ್ತೇವೆ, ಅದು ಬಹಳ ತಲೆಯೊಳಗಿದ್ರೆ ತಾಪಾಗ್ತದೆ, ಬಹಳ ತಾಪಾಗ್ತದೆ. ಎಲ್ಲರೂ ತಮ್ಮದಷ್ಟೇ ತಾವು ನೆನಪಿಟ್ಟುಕೊಳ್ಳೋರು, ನಮ್ಮದ ಅವ್ರು ಯಾಕೆ ನೆನಪಿಡ್ತಾರೆ ಹೇಳಿ? ನಾನು ನಿಮಗೆ ಒಳ್ಳೇದು ಮಾಡಿದ್ರೆ ನೀವು ಯಾಕೆ ಅದನ್ನು ತಲೆ ಕೆಡಿಸ್ಕೋತೀರಿ? ನೀವು ಒಳ್ಳೇದು ಮಾಡಿರ್ತೀರಿ, ಅದನ್ನು ನಿಮ್ಮ ತಲೆಯಾಗ, ನಾನು ಒಳ್ಳೇದು ಮಾಡಿದ್ದ ನನ್ನ ತಲೆಯಾಗ, ಇಬ್ಬರು ಕೂಡಿದಾಗ ಜಗಳ ಶುರುವಾಗ್ತದೆ. ಅದನ್ನು ತಗೊಂಡು ಏನ್ ಮಾಡೋದು? Whatever good I have done to the world, I must forget. ಏನದ ಮಾಡಿ ಮರೆತು ಬಿಡೋದದೆ. ಜಗತ್ತಿನವರು ಮಾಡಿ ಮರ್ತಿಲ್ಲೇನು? ಒಳ್ಳೇದು ಮಾಡಿ ಯಾರು ಮರ್ತಿಲ್ಲೇನು? ಸಂತರು ಇಷ್ಟೆಲ್ಲ ಮಾಡಿ ಮರ್ತೆ ಹೋಗ್ಯಾರ. ಹಕ್ಕಿ ಪಕ್ಕಿಗಳು ಹಾಡಿ ಸಮಾಧಾನ ಕೊಟ್ಟು ನಮಗೆ ಆನಂದ ಕೊಟ್ಟು ಮರ್ತೆ ಬಿಟ್ಟಾವ. ಎಲ್ಲರೂ ಹಾಗೆ ಜಗತ್ತು ನಿಂತದ್ದೇ ಹಿಂದಿನದ ನಾವೇನು ಚಲೋ ಮಾಡಿರ್ತೇವೆ ಮರೆತು ಬದುಕೋದಕ್ಕೆ. ಆ ಬಳಿಕ ಹಿಂದೆ ಯಾರ್ಯಾರು ಏನೇನು ಮಾಡ್ಯಾರ ಎಲ್ಲಾ ಲಿಸ್ಟ್ ತಲೆಯೊಳಗೆ ಹಾಕೊಂಡು ತಾಪ್ ಮಾಡ್ಕೋತಿದ್ರೆ ಶಾಂತಿ ಹೆಂಗ್ ಸಿಗ್ತದೆ? ಶಿವ ಹೆಂಗಾಗ್ತದೆ? ಹೆಂಗ ಶಿವ ಆಗ್ತದೆ? ಹೆಂಗ ವಿಷ್ಣು ಆಗ್ತದೆ? ತಲೆಯಾಗಿಂದ ಅದನ್ನ ತೆಗೆದು ಹಾಕಬೇಕು. ಯಾರ್ಯಾರ ಕೆಟ್ಟ ನಿನ್ನೆ ಸಾಯಂಕಾಲ ತಕ ಯಾರ್ಯಾರ ನಮಗ ಬೈದಾರ, ಏನೇನು ಬೈದಾರ, ನಮಗೇನೇನು ತಾಪ ಕೊಟ್ಟಾರ, ಯಾರ ಕಾಲ್ ಜಗ್ಗ್ಯಾರ, ಯಾರು ತಲೆ ಮ್ಯಾಗಿನ ಟೊಪ್ಪಿಗೆ ತೆಗೆದಾರ, ಇವೆಲ್ಲ ಸುಮ್ಮನೆ ಮರೆತು ಬಿಡು. ಅದರ್ಸ್ ಹ್ಯಾವ್ ಡನ್ ಟು ಯು. 2 ಎಷ್ಟು ಚೆನ್ನಾಗಿದಾವ. ಇಷ್ಟು ಮಾಡಿದರೆ ಜೀವನ ಅರ್ಧಮರ್ಧ ಚಲೋನೆ ಮಸ್ತ್ ಆಗ್ತದೆ. ನೀವು ಹೋಗಿ ನೀವು ನಿನ್ನೆ ತಕ ಏನು ಮನ್ಯಾಗ ಮಾಡಿರಿ, ಜಗಳ ಆಗ್ಯಾರ, ಮರ್ತು ಬಿಡ್ರಿ ಅಂದ ನಕ್ಕೋತ ಮನೆಗೆ ಹೋಗ್ರಿ, ಮನ್ಯಾಗ
ಸ್ವರ್ಗ ಯಾಕೆ ಶುರುವಾಗ್ತದೆ. ಮತ್ತೆಲ್ಲ ನೆನಪಿಟ್ಟುಕೊಂಡು ಒಂದು ಡೈರಿ ಅಂತ ಮಾಡಿ ಅದನ್ನು ಬರೆಯೋದು. ಇಂದು ಯಾರ್ಯಾರು ಬೈದ್ರು, ಎಷ್ಟೊತ್ತಿಗೆ ಬೈದ್ರು, ಏನು ಬೈದ್ರು, ದೇಹ ಬಿಟ್ಟು ಬಳಿಕ ಡೈರಿ ತೆಗೆದು ನೋಡಿದ್ರೆ ಬರೀ ಬೈಗಳ. ಇವ್ಗೆ ಯಾವ ಲೋಕಕ್ಕೆ ಕಳಿಸೋದು, ಹೇಗೆ, ಏನ್ ಮಾಡೋದು? ಇರೋ ತಕ ಚಂದಾಗಿ ಬದುಕೋದು ಮಾತದ್ದು. ಏನು ಯಾರ್ಯಾರು ಏನೇನು ತಪ್ಪು ಮಾಡ್ಯಾರ ಎಲ್ಲ ತಲೆ ಹಾಕೊಂಡು ತಲೆ, ದ ಹೆಡ್ ಹ್ಯಾಸ್ ಬಿಕಮ್ ಎ ಡಸ್ಟ್ಬಿನ್. ಡಸ್ಟ್ಬಿನ್ ಅಂದ್ರೆ ಗೊತ್ತಿದಲ್ಲ, ಯೋಜನೆ ಅಂತ ಬರೆದಿಟ್ಟಿರ್ತಾರಲ್ಲ ಇಲ್ಲೆಲ್ಲೆಲ್ಲರೂ. ದೊಡ್ಡ ಮುಖ ಇರ್ತದ, ನೀವು ಒಳಗೋಗಿರಿ ನನಗೆ ಅಂತಿರ್ತದ, ನಾ ಎಲ್ಲ ತಿಂದು ಹಾಕ್ತೇನೆ ಅಂತಿರ್ತದ. ಅದು ಡಸ್ಟ್ಬಿನ್. ಅದ್ರಾಗ ಏನಾರೆ ಚಲೋದು ಒಗಿತಾರೆ, ಡಸ್ಟ್ ಒಗಿತಾರೆ ಅಷ್ಟೇ. ಡಸ್ಟ್ ಬಿನ್ ಅದು, ಇಟ್ ಈಸ್ ಎ ಬಿನ್ ಫಾರ್ ದ ಡಸ್ಟ್ ಅಷ್ಟೇ. ಅದು ಕಸದ ಡಬ್ಬಿ. ಕನ್ನಡದಾಗ ಎಷ್ಟು ಚಲೋ ಶಬ್ದದ, ಕಸದ ಡಬ್ಬಿ. ಸ್ಪಷ್ಟ ತೆಗಿತದ ಕಸದ ಡಬ್ಬಿ. ಅದು ಎಂಥ ಕಸದ ಡಬ್ಬಿ ತಳಿ ಆಗಬಾರದು. ಹೊರಗಿನ ಕಸ ಅವರು ಚೆಲ್ಲೋದು ಯಾವುದು, ಕಸನೇ ಚೆಲ್ತಾರೆ. ಒಳಗಿನ ಚಲೋ ಯಾಕೆ ತಂದು ಚೆಲ್ತಾರೆ? ಯಾರ ಮನೆಯಾಗಿಂದ ಚಲೋ ಸಾಮಾನು ತಂದು ಕಸದ ಡಬ್ಬಿ ಹಾಕ್ತಾರೆ. ಹಂಗೆ ನಮ್ಮ ಕಸದ ಡಬ್ಬಿಗೆ ಯಾರೇ ಚಲೋ ತಂದು ಒಳಗೆ ಒಗಿತಾರೆ ಇಲ್ಲ. ಎಂಥ ಕೆಲ ಕಸದ ಡಬ್ಬಿಗಳದಾವ, ಅವು ಕಸ ಎಲ್ಲೆಲ್ಲಿ ಹೋಗಿ ತಿರುಗಾಡಿ ತಗೊಂಡು ಬಂದು ಹಾಕೋತಾವ. ಇಂಥವು ಅದಾವ. ನಾವು ಹೆಂಗಾಗೇವಿ ಅಂದ್ರೆ ಎಲ್ಲದ ಕಸ ತಂದು ತಲೆ ಹಾಕೊಂಡು ಹಿಂಗ್ ಬರುತ್ತೆ ಅನ್ನೋದೆಲ್ಲ ಹಳ್ಳ್ಯಾಗ ಅಂತಾರ. ಈಗಿನ ಹಳ್ಳೆಲ್ಲ ಬಹಳ ಹಳೆ ಹಳ್ಳಿಗಳು. ಈಗಿನ ಹಳ್ಳಿ ಬಹಳ ಹುಷಾರಾಗಿವೆ. ಹಳೆ ಹಳ್ಳಿಗಳಲ್ಲಿ ಅಂತಿದ್ರು, ಯಾಕೆ ಅದು ಇದು ತಂದು ತಲೆ ಎಳೆದು ಹಾಕೋತಿ, ಊರ ಕಸ ಎಲ್ಲ ತಂದು ತಲೆ ಯಾಕೆ ಹಾಕೋತಿ ಅಂತಿದ್ದಲ್ಲ. ಊರು ಉಸಾಬರಿ ನಿನಗೆ ಯಾಕೆ, ಊರ ಕಸ ಎಲ್ಲ ತಂದು ತಲೆಯಾಗ ಯಾಕೆ ಹಾಕೋತಿ? ಅವ್ರ ಮನೆಯವರು ಅಂತಿದ್ರು, ಮನೆಗೆ ಬಂದಿವ ಹೇಳವ, ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು. ಅವ್ರ ಮನೆಯಾಗ ಹೆಣ್ಮಕ್ಳು ಹೇಳ್ತಿದ್ರು, ಅದೆಲ್ಲ ತಗೊಂಡು ಏನ್ ಮಾಡ್ತೀವಿ, ಸುಮ್ಮನೆ ತಣ್ಣಗೆ ತಿಂದು ಮಕ್ಕಳು ಅಂತ ಅಷ್ಟು ಮಸ್ತ್. ಹೊರಗಿನ ತಂದು ಮತ್ತು ಮನ್ಯಾಗ ಹೋಗೋದು, ಮನ್ಯಾಗ ಇಟ್ಟು ಗದ್ದಲ ಮಾಡಿ ಮನೆ ಅಗಳೆ ನಾವು ಸ್ವಚ್ಛ ಮಾಡೇವಿ, ಸ್ವಚ್ಛ ಸಾರಿಸೇವಿ. ಯಾಕೆ ಇದೆಲ್ಲ? ಇಂದ ಹಬ್ಬ, ನಾಳೆ ದೀಪಾವಳಿ, ಬೆಳಕಾಗಬೇಕೇ ವಿನ ಕೆಟ್ಟ ಕತ್ತಲಾಗ ಯಾಕೆ ಬದುಕೋದ? ಹೇಳಿ. ಅದಕ್ಕೆ ಎರಡು ಮಾತು. ಏನು ನೀನು ಒಳ್ಳೆಯದನ್ನ ಮಾಡಿದೆಯೋ ಜಗತ್ತಿಗೆ ನಿನ್ನೆಯವರೆಗೆ ಅದನ್ನ ಮರ್ತು. ಅದಕ್ಕೆ ಬಹಳ ಮಹತ್ವ ಕೊಡಬೇಡ. ಏನ ಕೆಟ್ಟದ್ದು ಜಗತ್ತು ನಿನಗೆ ನಿನ್ನೆಯವರೆಗೆ ಮಾಡಿದ್ದಾರೆಯೋ ಅದನ್ನು ಒಂದಿಷ್ಟು ಮರೆತು ಬಿಡು. ನೀನು ಸಂತೋಷದಿಂದ ಇರೋದಕ್ಕೆ, ಸ್ವಾರ್ಥಕ್ಕೆ ಸಂತೋಷ ಬೇಕಾಗಿದ್ರೆ ಒಂದಿಷ್ಟು ಮರೆಯಲೇಬೇಕಲ್ಲ. ಪ್ಲೇಟೋ ಆ ಬಳಿಕ ಕುತೂಹಲ. ಅವ್ರು ಕೇಳಿದ್ರು, ಎರಡು ನೆನಪಿಡ್ಬೇಕಂತಿರಲ್ಲ, ಅವು ಯಾವು? ಅವಾಗ ಅವ್ರು ಹೇಳಿದ್ರು ಮೊದಲನೇದ್ದು ನೀನೇ ದೊಡ್ಡ ಸಾಮ್ರಾಟ ಅಂತ ತಿಳ್ಕೊಳಕ್ ಹೋಗಬೇಡ. ನೆನಪಿಟ್ಕೋ, ಜಗತ್ತಿನಾಗ ನೀನೇ ದೊಡ್ಡವ ಅಂತ ತಿಳ್ಕೋಬೇಡ. ನೀನೇ ಬಹಳ ಸುಂದರ, ನೀನೇ ಬಹಳ ಸಶಕ್ತ, ನೀನೇ ಬಹಳ ಬುದ್ಧಿವಂತ, ಎಲ್ಲಾ ತಿಳಿದವ ನೀನೇ ಅಂತೂ ಹಿಂದೆ ತಲೆ ಹಾಕೊಳಕ್ ಹೋಗಬೇಡ. ಅದು ನಿನಗೆ ತ್ರಾಸ ಕೊಡ್ತದೆ. ಇದರ ಹಿಂದೆ ಒಂದು ದಿವ್ಯ ವಸ್ತು ಅದ. ಅದೊಂದು ದೊಡ್ಡ ತತ್ವ ಅದ. ತಿಳ್ಕೋ. ಎಲ್ಲದರ ಹಿಂದಿರುವಂತ ಅದ್ಭುತ ಒಂದು ಶಕ್ತಿ ಅದ. ಅದು ಜ್ಞಾನ ಪ್ರಜ್ಞಾಶಕ್ತಿ. ಅದು ಬಹಳ ಅದ್ಭುತ. ನೀನು ಸುಮ್ಮನೆ ಒಂದು ಕಣ ತಿಳ್ಕೋ. ಇದ ನೀನಲ್ಲ, ಇಷ್ಟ ನೀನಲ್ಲ, ನೀನೇ ಎಲ್ಲ ಅಲ್ಲ. ನೀನು ಜಗತ್ತಿನ ಒಂದು ಅಂಶ. ಇದು ಮೂರನೇ ಮಾತು. ನೆನಪಿಟ್ಟರು. ನಾಲ್ಕನೇದ್ದು ಒಂದು ಹೇಳ್ದ, ಯಾವುದೇ ವಸ್ತು, ಯಾವುದೇ ವ್ಯಕ್ತಿ ಶಾಶ್ವತವಾಗಿ
ನಿನ್ನ ಹತ್ತಿರ ಇರೋದಿಲ್ಲ. ಇದನ್ನು ಮರಿಬೇಡ. ಯಾವುದೇ ವ್ಯಕ್ತಿ, ಯಾವುದೇ ವಸ್ತು ಶಾಶ್ವತವಾಗಿ ಯಾವಾಗಲೂ ನಿನ್ನ ಹತ್ತಿರ ಇರೋದಿಲ್ಲ. ಇದನ್ನು ಮರಿಬೇಡ. ಅಂದ್ರೆ ಲಕ್ಷ್ಮಿ ಶಾಶ್ವತವಾಗಿ ಇರ್ತದಂತ ತಿಳ್ಕೋಬೇಡ. ಸರಸ್ವತಿನೂ ಶಾಶ್ವತವಾಗಿ ಇರ್ತದಂತ ತಿಳ್ಕೋಬೇಡ. ಸಂಪತ್ತು ಶಾಶ್ವತ ಅದಂತ ತಿಳ್ಕೋಬೇಡ. ಯಾವಾಗಲೂ ಟೇಬಲ್ ಸಿಕ್ಕಿತು ಅಂತ ಎಲ್ಲದ, ಯಾವಾಗಲೂ ಕುರ್ಚಿನೇ ಸಿಕ್ಕಿತು ಅಂತ ಎಲ್ಲದ. ಒಮ್ಮೊಮ್ಮೆ ನಾವು ಹೋಗ್ತಿರ್ತೇವ ಎಲ್ಲರೇ ಟ್ರೈನ್ದಾಗ ಅಲ್ಲೇ ಇಲ್ಲೇ ಹೋಗಾಗ ನಮ್ಗೆ ಯಾರು ಕುರ್ಚಿ ಕೊಡ್ತಾರೆ? ಯಾರು ಕೊಡ್ತಾರೆ? ನಾವು ಖರೀದಿ ಮಾಡಿದ್ರೆ ಕೊಡ್ತಾರ, ಇಲ್ಲಿಕ್ಕೆ ಯಾರು ಕೊಡ್ತಾರ? ಕುಂತವ್ರು ಇರೋದಿಲ್ಲದ. ಅದಕ್ಕೆ ತಿಳ್ಕೋಬೇಕು, ಇದು ಖಾಯಿಂ ಅಲ್ಲ ಅಂತ ತಿಳಿದ ಕುಂತ್ರೆ ಆರಾಮಿರ್ತದೆ. ಇದು ಪ್ಲೇಟು. ಎಷ್ಟು ಒಳ್ಳೆ ಮಾತಲ್ಲ, ಶಾಸ್ತ್ರ ಅಂತಾರೆ. ಯಾವುದೇ ವಸ್ತು ಇರಲಿ, ಈ ಕಿಶೆದ ಅಲ್ಲ, ನಾವು ಕಿಶೆದಾಗ ಏನ್ರ ಇಟ್ಟಿರ್ತೇವೆ. ಕಿಶೆ ಯಾವಾಗಲೂ ಹೆಂಗಿರ್ತಾವ? ಮೊದಲು ಖಾಲೆ, ಕೊನೆಗೂ ಖಾಲೆ. ಕಿಶೆ ಯಾವಾಗಲೂ ಹಂಗೆ ಇರೋದು. ನೀವು ಬೆಕ್ಕದ ಹಾಕ್ರಿ ಕಿಶೆದೊಳಗೆ, ಬೇಕಾದ ಹಾಕ್ರಿ, ಅದು ಖಾಯಿಂ ತುಂಬಿಕೊಳ್ಳೋದಿಲ್ಲ. ಏನ್ ಮಾಡ್ತದೆ? ಅದು ಸ್ವಚ್ಛ ಆಗಕ್ಕೆ ಹೊಂಟಿರ್ತದಲ್ಲ, ಅದೆಲ್ಲ ಖಾಲಿ ಆಗಿ ಹೋಗ್ತದೆ. ಅದು ಹೊಳಿಗೆ ಹಳ್ಳಕ್ಕೆ ಒಗಿಲಿಕ್ಕೆ ಒಯ್ಯಾಗ ಯಾರ ಒಳಗಿಟ್ಟು ಕಳಿಸ್ತಾರೆ? ತಕ್ಕೊಳ್ಳದೆ ಕಳಿಸ್. ಕಿಶೆ ಇರೋದು ಖಾಲಿ ಇರೋದಕ್ಕೆ, ತುಂಬಿಕೊಂಡು ಖಾಲಿ ಆಗೋದಕ್ಕೆ. ಹಾಗೆ ಜೀವನದಲ್ಲಿ ಎಲ್ಲ ಇರೋದು ತುಂಬಿಕೊಂಡು ಖಾಲಿ ಆಗೋದಕ್ಕೆ. ಯಾವಾಗಲೂ ಅಂತ ತಿಳ್ಕೋಬಾರದು. ಒಬ್ರು ಮುಂದರೆ ಹೋಗೋರು, ಒಬ್ರು ಹಿಂದರೆ ಹೋಗೋರು. ಖಾಯಿಂ ಆಗಿ ಎಲ್ಲ ವಸ್ತು ನಮ್ಮ ಹತ್ರನೇ ಇರ್ತಾವೆ, ಸ್ವಲ್ಪ ದೂರ ಇರ್ತಾವ. ಈಗ ನಿಮ್ಮ ಮಕ್ಕಳೇ ಬಹಳ ಪ್ರೀತಿಯಿಂದ ನೀವು ಬೆಳೆಸಿರ್ತೀರಿ. ಆ ಹುಡುಗ ತೊಟ್ಲ ಇಡಾಕೆ ಒಲ್ಲಂತಿರ್ತದೆ. ಮುಂದೆ ಮನೆ ಬಿಟ್ಟು ಹೊರಗೆ ಹೋಗಾಕೆ ಒಲ್ಲಂತಿರ್ತದೆ. ಅಷ್ಟು ಹಚ್ಚಿಕೊಂಡಿರ್ತದೆ. ನೀವೇ ಉಣಿಸಬೇಕು, ನೀವೇ ತಿನ್ನಿಸಬೇಕು, ನೀವೇ ಮಲಗಿಸಬೇಕು, ಎಲ್ಲ ಮಾಡಬೇಕಾಗ್ತದೆ. ಅವಾಗ ನೀವು ಅಂತೀರಿ, ಈ ಹುಡುಗ ಎಷ್ಟು ಹಚ್ಚಿಕೊಂಡದೆ. ಹಿಂಗೆ ಇರ್ತದೇನು? ಏನೋ ಒಂದು 4 ವರ್ಷ ಹಚ್ಕೋತದೆ. ಮುಂದೆ ಹೊರಗೆ ಹೋಯ್ತು, ಸ್ವಲ್ಪ ದೂರ ತಕ್ಕೋ ಹೊರಗೆ ಹೋಗಿದ್ದೆ ಮೊದಲು ಒಳಗೆ ಬಂದು ಬಿಡ್ತದೆ. ಈ ಹೋಗು ಆಡಾಕಂತ ಇವ್ರು ಅಂತಿರ್ತಾರೆ, ಅವ ಒಳಗೆ ಆಡ್ತಿರ್ತಾನೆ. ಮುಂದೆ ಕರ್ರಿ ಅವನು ಎಲ್ಲಿ ಹೋಗ್ಯಾನ ನೋಡ ಆಡಾಕ ಅಂತ ಮುಂದೆ ಅಂತಿರ್ತಾರೆ. ಎಷ್ಟು ವ್ಯತ್ಯಾಸ ಆಗ್ತದೆ. ಆ ಬಳಿಕ ಅಂತಾರೆ, ಏನು ಬೆಂಗಳೂರು ಹೋದಾವ ಈಗ ತೋರಿಸಿಲ್ಲ. ಹೆಂಗಾಯ್ತು? ಮೊದಲಿದ್ದಂಗೆ ಇರೋದಿಲ್ಲ. ನಿಮ್ಮ ಹತ್ತಿರ ಇರೋದು ಯಾವಾಗಲೂ ನಿಮ್ಮ ಹತ್ತಿರ ಇರೋದಿಲ್ಲ. ಅವ ಮತ್ತೊಬ್ಬರನ್ನ ಕಟ್ಕೊಂಡು ಅಮೆರಿಕಕ್ಕೆ ಹೋದ. ಅವ್ರದ್ದು ಶುರುವಾಯಿ. ಇವರಿಬ್ಬರು ಇಲ್ಲೇ ಕುಂತರು. ಎಷ್ಟು ಆನಂದ. ಹುಡುಗ ಇಲ್ಲೇ ಆಡ್ತಿತ್ತು ಅಂತ ಅವ್ರ ಮನೆಯವರು ಈಗೇ ಅಂತ ಇವ. ಎಷ್ಟು ಮಜಾ ಇರ್ತದೆ. ಜೀವನ ಅಂದ್ರೆ ಎಷ್ಟ, ಇದು ಜೀವನ ಖಾಯಿಂ ಹಿಂಗೆ ಇರ್ತದಂತ ಇದು ಇರುವುದಿಲ್ಲ. ಇದನ್ನು ನೆನಪಿಟ್ಟುಕೋ.